ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾದ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ, ಸರ್ಕಾರದ ಅಧಿಕಾರ ವ್ಯಾಪ್ತಿ, ಸಚಿವ ಸಂಪುಟದ ಪರಿಧಿ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಯಾಕೆ? ಯಾವುದೇ ಪೊಲೀಸ್ ಅಧಿಕಾರಿ ಅನುಮತಿಯನ್ನು ಕೇಳುವಿರಲಿಲ್ಲ. ಆದರೆ ಏಕಾಏಕಿಯಾಗಿ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರೆ. ಹೇಗಿದು? ಸೈಟ್ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಾಗಿದ್ದಾವೆ. ಈ ಗೊಂದಲಕ್ಕೆ ಕಾರಣ ಯಾರು? ಮುಖ್ಯಮಂತ್ರಿಗಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದವನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಆಲಿಸ್ತಾ ಇದ್ದಾರೆ. ಇಲ್ಲಿ ಅರ್ಜಿದಾರರ ಕುರಿತಂತೆಯೂ ಕೂಡ ವಾದ ಆಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅರ್ಜಿದಾರರ ಬಗ್ಗೆ ಮಾತಾಡಿದ್ರು. ಅದರಲ್ಲೂ TJ ಅಬ್ರಹಾಂ ಅವರನ್ನು ಉಲ್ಲೇಖಿಸಿ TJ ಅಬ್ರಹಾಂ ಅವರ ಚಾರಿತ್ರ್ಯದ ಬಗ್ಗೆ ಮಾತಾಡಿದ್ರು. ದೂರುದಾರರು ದುರುದ್ದೇಶಪೂರ್ವಕವಾಗಿ ದೂರು ಕೊಟ್ಟಿದ್ದಾರೆ. ಈ ಹಿಂದೆ ಅವರಿಗೆ ಸುಪ್ರೀಂ ಕೋರ್ಟ್ ದಂಡ ಹಾಕಿತ್ತು. ಅವರೊಬ್ಬರು ಬ್ಲ್ಯಾಕ್ ಮೇಲರ್ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ರು. ಆದರೆ ಅದು ಈಗ ಬೇಡ, ರಿಲೆವೆಂಟ್ ಅಲ್ಲ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಅದಾದ ನಂತರ ಮೂಡಾದಿಂದ ಆಸ್ತಿ ಹಂಚಿಕೆ ಆಗಿದ್ದು ಹೇಗೆ? ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಣಯವನ್ನು ಹೇಗೆ ಧಿಕ್ಕರಿಸಿದ್ರು? ಒಂದೇ ಒಂದು ಪುಟದಲ್ಲಿ 100 ಪುಟದ ನಿರ್ಣಯವನ್ನು ತಿರಸ್ಕರಿಸಿದ ಹೇಗೆ? ಎಲ್ಲವನ್ನ ನ್ಯಾಯಾಧೀಶರ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಅಭಿಷೇಕ್ ಮನು ಸಿಂಘ್ವಿ. ಆಗಲೇ ಹೇಳ್ತಾ ಇದ್ದೆ, ಸಂವಿಧಾನದ 163ನೇ ವಿಧಿ ಬಹಳ ಇಂಪಾರ್ಟೆಂಟ್ ಆದಂಥ ವಿಧಿ. ಈ ವಿಧಿ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವಿನ ಸಂಬಂಧವನ್ನು ಹೇಳುತ್ತೆ. ರಾಜ್ಯಪಾಲರಿಂದ ಇತರೆ ಕೇಸ್ ಬಿಟ್ಟು ಮೂಡಾ ಪ್ರಕರಣದ ಆಯ್ಕೆಯೇ ಆಗಿದೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ದಾರೆ. ಸೆಲೆಕ್ಟಿವ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಆದೇಶ ಮಾಡಿದ್ದಾರೆ. ತುಂಬಾ ಸೆಲೆಕ್ಟಿವ್ ಆಗಿದ್ದಾರೆ ರಾಜ್ಯಪಾಲರು, ಪ್ರಿಜುಡೈಸ್ಡ್ ಆಗಿದ್ದಾರೆ. ಸಂವಿಧಾನದ ಆರ್ಟಿಕಲ್ 163ರ ಉಲ್ಲಂಘನೆ ಆಗಿದೆ, ಸ್ಪಷ್ಟ ಉಲ್ಲಂಘನೆ ಆಗಿದೆ. ಸಿಎಂ ವಿರುದ್ಧ ಆರೋಪ ಬಂದಿದೆ, ಅದಕ್ಕೆ ಕ್ಯಾಬಿನೆಟ್ಗೆ ಬಂದಿರಲಿಲ್ಲ. ಇಡೀ ಕ್ಯಾಬಿನೆಟ್ ಅನರ್ಹವಾಗೋದಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಜುಡಿಷಿಯಲ್ ಕಮಿಷನ್ ಅನ್ನ ಮುಖ್ಯಮಂತ್ರಿಗಳು ನೇಮಕ ಮಾಡ್ತಾರೆ. ರಾಜ್ಯಪಾಲರಿಗೆ ದೂರು ಹೋಗುತ್ತೆ. ತಕ್ಷಣಕ್ಕೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆಯನ್ನು ಕರೀತಾರೆ. ಆದರೆ ಮುಖ್ಯಮಂತ್ರಿಗಳು ಭಾಗಿಯಾಗಿರೋದಿಲ್ಲ. ಆಗ ನಾವು ಪ್ರಶ್ನೆ ಮಾಡಿದ್ವಿ, ಯಾಕೆ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇಲ್ಲ? ಯಾಕೆ ಅಂದರೆ ಇದಕ್ಕೆ, ಒಂದು ವೇಳೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಇದ್ದಿದ್ದರೆ ಆ ನಿರ್ಣಯಕ್ಕೆ ಮಹತ್ವ ಬರ್ತಾ ಇರಲಿಲ್ಲ. ಅವರ ವಿರುದ್ಧವಾಗಿಯೇ ದೂರು ಬಂದಿರೋದ್ರಿಂದ ಅವರು ಇತರೆ ಸಚಿವರ ಮೇಲೆ ಪ್ರಭಾವ ಬೀರಬಹುದು. ಹಾಗಾಗಿ ಆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿರಲಿಲ್ಲ. ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿತ್ತು, ನಿರ್ಣಯ ತೆಗೆದುಕೊಂಡಿತ್ತು. ಆ ನಿರ್ಣಯವನ್ನು ಸಾರಾಸಗಟಾಗಿ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಇದು ಸಂವಿಧಾನದ 163ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ. ಸಂವಿಧಾನದ 163ನೇ ವಿಧಿ ಏನು ಹೇಳುತ್ತೆ? ದೇರ್ ಶೆಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ at the head to aid and advise the governor in the exercise of his functions, except in so far as he is by or under the constitution required to exercise his functions or any of them in his discretion. ಇದು ಸಂವಿಧಾನದ 163ನೇ ವಿಧಿ ಹೇಳೋದು. ಇದರ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ರಾಜ್ಯಪಾಲರಿಂದ ಆಗಿದೆ. ಇದು ರಾಜ್ಯಪಾಲರ ಅಧಿಕಾರದ ವ್ಯಾಪ್ತಿ ಅಲ್ಲ. ಸಚಿವ ಸಂಪುಟದ ತೀರ್ಮಾನವನ್ನೇ ವಿರೋಧಿಸಿದ್ದಾರೆ ರಾಜ್ಯಪಾಲರು. ಹಾಗಾಗಿ ರಾಜಕೀಯ ದುರುದ್ದೇಶದಿಂದ ನನ್ನ ಕಕ್ಷಿದಾರರನ್ನು ಅಂದರೆ ಮುಖ್ಯಮಂತ್ರಿಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸೆಲೆಕ್ಟಿವ್ ಆಗಿದ್ದಾರೆ ರಾಜ್ಯಪಾಲರು. 12 ಕೇಸ್ಗಳು ಬಂದಿದ್ದಾವೆ ಅವರ ಮುಂದೆ. ಯಾರ ಕೇಸ್ಗಳವು? ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಬಸವರಾಜ ಬೊಮ್ಮಾಯಿ, ಹೀಗೆ 12 ಕೇಸ್ಗಳಿದ್ದಾವೆ. ಆ 12 ದೂರುಗಳನ್ನು ಇನ್ನೂ ಕೂಡ ರಾಜ್ಯಪಾಲರು ಮುಟ್ಟೂ ನೋಡಿಲ್ಲ, ಪರಾಮರ್ಶಿಸಿಲ್ಲ. ಆದರೆ ಏಕಾಏಕಿಯಾಗಿ ಸೆಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಾರೆ. ಆ ದಿನನೇ ನೋಟಿಸ್ ಕೊಡ್ತಾರೆ. ನೋಟಿಸ್ಗೆ ಉತ್ತರ ಕೊಟ್ಟರೂ ಕೂಡ ಅದಕ್ಕೆ ಆನ್ಸರ್ ಇಲ್ಲ.
ಮೂಡಾ ಕೇಸಲ್ಲಿ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಿಯೇ ಇಲ್ಲ. BNS 218 ಇದರ ಅಡಿಯಲ್ಲಿ ಯಾವ ಕೇಸ್, ಯಾವ ಆರೋಪ? ರಾಜ್ಯಪಾಲರು ಯಾವುದನ್ನೂ ಸರಿಯಾಗಿ ಹೇಳಿಲ್ಲ. ಭಾರತೀಯ ನ್ಯಾಯ ಸಂಹಿತೆ BNS 218 ಅಂತ ಹೇಳಿದ್ದಾರೆ. ಏನು ಹೇಳುತ್ತದು? 1992ರಿಂದ 2022ರವರೆಗೆ ಮೂಡಾ ಪ್ರಕ್ರಿಯೆ ಆಗಿದೆ. ಮೂಡಾ ಸೈಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳು ನಡೆದಿದ್ದಾವೆ. ಸುದೀರ್ಘವಾದ ಪ್ರಕ್ರಿಯೆ ನಡೆದಿದೆ. ಇವುಗಳಲ್ಲಿ ಸಿದ್ದರಾಮಯ್ಯ ಎಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇ ಇಲ್ಲ. ಹೀಗಿರುವಾಗ ಅಧಿಕಾರ ದುರುಪಯೋಗ ಆಗಿದ್ದು ಹೇಗೆ? ಸೈಟ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮೂಡಾ ಕೇಸಲ್ಲಿ ಕ್ಯಾಬಿನೆಟ್ ಏನು ಹೇಳಿದೆಯೋ ಅದರಲ್ಲಿ ಮುಖ್ಯಮಂತ್ರಿಗಳೇ ಇರಲಿಲ್ಲ. ಯಾವ ಆರೋಪ, ಯಾವ ಕೇಸು? BNS 218 ಅಂತ ಮಾತ್ರ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು ತಮ್ಮ ಪ್ರಾಸಿಕ್ಯೂಷನ್ ಅನುಮತಿಯ ಆದೇಶದಲ್ಲಿ. ಏನು ಕೇಸದು? ಆರೋಪ ಏನು? ಇನ್ ವಾಟ್ ಗ್ರೌಂಡ್ಸ್ ಏನು? ಇದನ್ನೂ ಕೂಡ ಉಲ್ಲೇಖ ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು. ಹೀಗಿರುವಾಗ ಇದು ರಾಜಕೀಯ ಪ್ರೇರಿತ ಅಲ್ವೇ? ಮುಖ್ಯಮಂತ್ರಿಗಳ ಪರವಾದ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 1992ರಿಂದ 2022ರವರೆಗೆ ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದಾವೆ. ಯಾವ ಪ್ರಕ್ರಿಯೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇರಲಿಲ್ಲ. ಹೀಗಿರಬೇಕಾದ್ರೆ ಅಧಿಕಾರ ದುರುಪಯೋಗ ಆಗಿದ್ದು ಹೇಗೆ? ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಅದನ್ನಾದರೂ ತಿಳಿಸಬೇಕಾಗಿತ್ತು. ಆರೋಪ ಏನು ಅಂತಾದರೂ ತಿಳಿಸಬೇಕಾಗಿತ್ತು. ಯಾವ ಕಾಯ್ದೆ ಅನ್ವಯ ಅಂತಾದರೂ ತಿಳಿಸಬೇಕಾಗಿತ್ತು. ಅವರು ಜಸ್ಟ್ ಹಿ ಮೆನ್ಷನ್ BNS 218 ಆರೋಪ ಏನು, ಯಾವ ಕಾಯ್ದೆ, ಅದು ಏನು ಹೇಳುತ್ತೆ, ಯಾವುದರ ಬಗ್ಗೆಯೂ ಸ್ಪಷ್ಟವಾಗಿ ರಾಜ್ಯಪಾಲರು ಹೇಳಿಲ್ಲ. ಪ್ರಮುಖವಾಗಿ ಮೂಡಾ ಕೇಸ್ನಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸೇ ಇಲ್ಲ. ಇವೆಲ್ಲ ರಾಜ್ಯಪಾಲರು ಮಾಡಿರುವಂಥ ತಪ್ಪು. ಇದನ್ನ ಅಭಿಷೇಕ್ ಮನು ಸಿಂಘ್ವಿ ಬಹಳ ವಿವರವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದಿಡ್ತಾ ಇದ್ದಾರೆ. ರಾಜ್ಯಪಾಲರು ಯಾವುದನ್ನೂ ಪರಿಗಣಿಸಿಲ್ಲ, SOP ಪಾಲಿಸಿಲ್ಲ. ಸೆಲೆಕ್ಟಿವ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇದು ಷಡ್ಯಂತ್ರ ನಡೆದಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೆಲೆಕ್ಟಿವ್ ಆಗಿ ಗವರ್ನರ್ ಪರ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶ ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿದ್ದಾರೆ. ಈ ವೇಳೆ ನಾನಿನ್ನೂ ವಾದ ಮುಗಿಸಿಲ್ಲ ಅಂತ ಮನು ಸಿಂಘ್ವಿ ಹೇಳಿದ್ರು. ಇರಿ ನಂದಿನ್ನೂ ವಾದ ಇದೆ, ಮುಗ್ದಿಲ್ಲ. ಗವರ್ನರ್ ಪರವಾಗಿ ಅಂದ್ರೆ ಪ್ರತಿವಾದಿಗಳ ಪರವಾಗಿ ಸಾಲಿಸಿಟರಿ ಜನರಲ್ ಇದ್ದಾರೆ. ಮಧ್ಯಪ್ರದೇಶದ ಒಂದು ಪ್ರಕರಣವನ್ನು ಉಲ್ಲೇಖಿಸುವುದಕ್ಕೆ ಹೋಗ್ತಾರೆ. ಆ ಮಧ್ಯೆ ಅಭಿಷೇಕ್ ಮನು ಸಿಂಘ್ವಿ ಇರ್ರಿ, ನಂದು ಇನ್ನೂ ಮುಗ್ದಿಲ್ಲ, ವಾದ ಇದೆ ಅಂತ ಹೇಳ್ತಾರೆ. ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್, ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ. ಘಟಾನುಘಟಿ ವಕೀಲರು, ಇಬ್ಬರೂ ಸುಪ್ರೀಂ ಕೋರ್ಟ್ನ ವಕೀಲರುಗಳು. ತುಂಬಾ ಜಿದ್ದಾಜಿದ್ದಿನಿಂದ ಇರುತ್ತೆ ಈ ವಾದ ಪ್ರತಿವಾದ. ಇಷ್ಟೊತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ರು. ಈಗ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಗವರ್ನರ್ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆ ಪ್ರಾರಂಭ ಆಗಿದೆ. ಮಧ್ಯಪ್ರದೇಶದ ಪ್ರಕರಣವನ್ನು ಉಲ್ಲೇಖಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಏನಾಗಿತ್ತು ಈ ಹಿಂದೆ ಅಂತ. ಈ ವೇಳೆ ಮನು ಸಿಂಘ್ವಿ ನನ್ನ ವಾದ ಇನ್ನೂ ಮುಗಿದಿಲ್ಲ, ನಾನು ಈಲ್ಡ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಕಾನೂನು ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಗವರ್ನರ್ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಾನು ಕಾನೂನಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಬೇರೆ ಯಾವುದೇ ವಿಚಾರ ಅಲ್ಲ. ತುಷಾರ್ ಮೆಹ್ತಾ ಹೇಳ್ತಾ ಇರೋದು. ರಾಜ್ಯಪಾಲರ ಪರವಾದಂಥ ವಕೀಲರು, ರಾಜ್ಯಪಾಲರು ಅಂದರೆ ಇಲ್ಲಿ ಪ್ರತಿವಾದಿಗಳು ರಾಜ್ಯಪಾಲರಾಗೋದಿಲ್ಲ, ರಾಜಭವನದ ವಿಶೇಷ ಕಾರ್ಯದರ್ಶಿ ಆಗ್ತಾರೆ. ಒಟ್ಟು 5 ಜನ ಪ್ರತಿವಾದಿಗಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ರಾಜಭವನದ ಮುಖ್ಯ ಕಾರ್ಯದರ್ಶಿ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, TJ ಅಬ್ರಹಾಂ, ಈ 5 ಜನ ಪ್ರತಿವಾದಿಗಳು. ಇಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಕಪಿಲ್ ಸಿಬಲ್ ಅಲ್ಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ದಾರೆ.
ರಾಜ್ಯಪಾಲರ ಪರವಾಗಿ ಅಂದರೆ ರಾಜಭವನದ ವಿಶೇಷ ಕಾರ್ಯದರ್ಶಿಗಳ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯಪ್ರದೇಶದ ಒಂದು ಪ್ರಕರಣವನ್ನು ಉಲ್ಲೇಖಿಸ್ತಾರೆ ತುಷಾರ್ ಮೆಹ್ತಾ. ಸೊ ಅಭಿಷೇಕ್ ಮನು ಸಿಂಘ್ವಿ ಇಲ್ಲ ರೀ, ನಂದು ಇನ್ನೂ ಮುಗಿದಿಲ್ಲ ವಾದ ಮುಗಿಸಿದ ನಂತರ ನೀವು ತಮ್ಮ ಪ್ರತಿವಾದವನ್ನು ಆರಂಭ ಮಾಡಿ ಅಂತ ಹೇಳ್ತಾರೆ. ಹೈಕೋರ್ಟ್ನಲ್ಲಿ ಬಹಳ ಜಿದ್ದಾಜಿದ್ದಿನ ವಾದ ಪ್ರತಿವಾದ ನಡೀತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದೆ ಈ ಪ್ರಕರಣದ ವಿಚಾರಣೆ ಬಂದಿದೆ. ವಿಚಾರಣೆ ಆರಂಭ ಆಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ಘಟಾನುಘಟಿ ವಕೀಲರಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಇವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇನ್ನೂ ಪ್ರತಿವಾದಿಗಳಿದ್ದಾರೆ. ಅವರ ಪರವಾಗಿ ಸಿ.ವಿ. ನಾಗೇಶ್, ಲಕ್ಷ್ಮೀ ಅಯ್ಯಂಗಾರ್, ಕೆ.ಜಿ. ರಾಘವನ್ ಅನೇಕರಿದ್ದಾರೆ. ಆಗಸ್ಟ್ 22ಕ್ಕೆ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ. ಆಗಸ್ಟ್ 22ನೇ ತಾರೀಕಿಗೆ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಇನ್ನೂ 2-3 ದಿನಗಳವರೆಗೆ ಈ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ ಡೇಟ್ ಯಾವಾಗ ಅಂತ ನೋಡಬೇಕು ಅಂತ. ಆಗಸ್ಟ್ 22ಕ್ಕೆ ಈ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಲಿಸ್ಟ್ ಮಾಡಿದ್ದಾರೆ, ಪ್ರಯಾರಿಟಿ ಲಿಸ್ಟಿಗೆ ಅಂತ ಹಾಕಿರ್ತಾರೆ. ಆಗಸ್ಟ್ 22ಕ್ಕೆ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದೆ ಆಗಸ್ಟ್ 22ನೇ ತಾರೀಕು ಮತ್ತೆ ವಿಚಾರಣೆಗೆ ಬರುತ್ತೆ ಈ ರಿಟ್ ಪೆಟಿಷನ್. ಇದರ ಜೊತೆಗೆ ಈಗಾಗಲೇ ಕೇವಿಯಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದರದ್ದೇನು ಅಂತ ನೋಡಬೇಕು ಕತೆ. 3 ಜನ ದೂರುದಾರರು ಕೇವಿಯಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತು ಯಾವುದೇ ವಾದ ಆಗಿಲ್ಲ, ವಿಚಾರಣೆ ನಡೆದಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 22ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಅನುಮತಿಗೆ ತಡೆ ಕೋರಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಂಥ ರಿಟ್ ಪೆಟಿಷನ್ನ ವಿಚಾರಣೆ ಆಗಸ್ಟ್ 22ಕ್ಕೆ ಮುಂದುವರಿಯುತ್ತೆ. ಮೂಡಾ ಕೇಸ್ನಲ್ಲಿ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿದೆ. ಸುದೀರ್ಘವಾದಂಥ ವಾದ ಆಗಿತ್ತು. ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರಿಂದ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಸುದೀರ್ಘ 1.5 ಗಂಟೆಗಳ ಕಾಲ ವಾದ ಆಯಿತು. ಮೂಡಾ ಕೇಸ್ನಲ್ಲಿ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಿದೆ. ಸೊ ಆಗಸ್ಟ್ 22ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಪೀಠ. ಇಡೀ ಕೇಸ್ನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿರೋದ್ರಿಂದ, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಇರೋದ್ರಿಂದ ಗೊತ್ತಿಲ್ಲ ಇದನ್ನೆಲ್ಲಾದರೂ ಮುಂದಿನ ಪೀಠಕ್ಕೆ ಅಥವಾ ವಿಸ್ತೃತ ಪೀಠಕ್ಕೆಲ್ಲಾದರೂ ವಹಿಸ್ತಾರಾ ಗೊತ್ತಿಲ್ಲ. ಆದರೆ 22ನೇ ತಾರೀಕು ಮತ್ತೊಮ್ಮೆ ಹಿಯರಿಂಗ್ ಇರುತ್ತೆ. ಈಗಾಗಲೇ ಸುಮಾರು 1.5 ತಾಸುಗಳಷ್ಟು ಸುದೀರ್ಘವಾದ ವಾದವನ್ನು ಆಲಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಆಗಸ್ಟ್ 22ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಆಗಸ್ಟ್ 22ನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆ ಇರುತ್ತೆ. ಆದರೆ ತ್ವರಿತ ವಿಚಾರಣೆ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಕೋರ್ಕೊಂಡಿದ್ದು. ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ, ನನಗೆ ಸ್ಟೇ ಬೇಕು, ತಡೆಯಾಜ್ಞೆಯನ್ನು ಕೊಡಲೇಬೇಕು ಅಂತ ಮಾಡಿದರು. ಆದರೆ 22ನೇ ತಾರೀಕು ಮತ್ತೆ ವಿಚಾರಣೆ ಇರುತ್ತೆ. ಇವತ್ತು 19ನೇ ತಾರೀಕು, 20, 21 2 ದಿನ ಇದೆ. ಇನ್ನು 22ನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆ ಇರುತ್ತೆ. ಅದೇ ಪೀಠದ ಮುಂದೆ, ಹೈಕೋರ್ಟ್ನ ಮುಂದೆ. ಗುರುವಾರ 22ನೇ ತಾರೀಕು ಗುರುವಾರ ಮತ್ತೆ ಬೆಳಗ್ಗೆ 10-11 ಗಂಟೆಗೆ ಈ ಪೀಠದ ಮುಂದೆ ವಿಚಾರಣೆಗೆ ಬರುತ್ತೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಜರಾಗಬಹುದು ಅಥವಾ ಕಪಿಲ್ ಸಿಬಲ್ ಹಾಜರಾಗಬಹುದು, ಗೊತ್ತಿಲ್ಲ. ಪ್ರೊಫೆಸರ್ ರವಿ ವರ್ಮ ಕುಮಾರ್ ಕೂಡ ಇದ್ದಾರೆ. ರೆಸ್ಪಾಂಡೆಂಟ್ ಅರ್ಜಿದಾರರು ಅವರ ಪರವಾಗಿ ಸಿ.ವಿ. ನಾಗೇಶ್ ಇರ್ತಾರೆ, ಲಕ್ಷ್ಮೀ ಅಯ್ಯಂಗಾರ್ ಇರ್ತಾರೆ, ಕೆ.ಜೆ. ರಾಘವನ್ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಾರೆ. ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 22ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ವಾದ ಆಯಿತು. ಸುಮಾರು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯಿಂದ ಹಿಡ್ಕೊಂಡು, ಸಂಪುಟದ ನಿರ್ಣಯದಿಂದ ಹಿಡ್ಕೊಂಡು, ಮೂಡಾದ ಪ್ರಕ್ರಿಯೆಗಳನ್ನು ಉಲ್ಲೇಖಿಸಿ ದೂರುದಾರರ ಚಾರಿತ್ರ್ಯದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಲಾಯಿತು ನ್ಯಾಯಾಲಯದ ಮುಂದೆ. ಎಲ್ಲದರ ಕುರಿತಂತೆ ಸುಮಾರು ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದ ಆಗಿದೆ. ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನು ಮಾಡಿದ್ರು. ಪ್ರಮುಖವಾಗಿ ಆರ್ಟಿಕಲ್ 163
ಸಂವಿಧಾನದ 163ರ ವಿಧಿಯನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು, ಸಂಪುಟ ನಿರ್ಣಯದ ಮೌಲ್ಯ ಏನು, ಇದನ್ನು ಗಾಳಿಗೆ ತೂರಲಾಗಿದೆ. ಸಂವಿಧಾನದ 163ನೇ ವಿಧಿಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾರೆ ರಾಜ್ಯಪಾಲರು. ಜೊತೆಗೆ ಉದ್ದೇಶಪೂರ್ವಕವಾಗಿ ಸೆಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಇಲ್ಲಿ ಸುಮಾರು 12 ಕೇಸ್ಗಳಿತ್ತು. ಆ ಕೇಸ್ಗಳನ್ನು ಮುಟ್ಟಿಲ್ಲ ರಾಜ್ಯಪಾಲರು. ಕೇವಲ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಸೆಲೆಕ್ಟಿವ್ ಅಂತ ಹೇಳಿದ್ದಾರೆ. ವಾದ ಮಂಡನೆ ಆಗಿದೆ. ಅದರ ಜೊತೆಗೆ ಸಂವಿಧಾನದ 163ನೇ ವಿಧಿ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ರಿಟ್ ಅರ್ಜಿ ವಿಚಾರಣೆ ಗುರುವಾರಕ್ಕೆ ಮುಂದೂಡಲಾಗಿದೆ. ಆಗಸ್ಟ್ 22ನೇ ತಾರೀಕು ಗುರುವಾರ ಸಿಎಂ ಅರ್ಜಿ ವಿಚಾರಣೆ ಆಗಸ್ಟ್ 22ನೇ ತಾರೀಕಿಗೆ ಮುಂದೂಡಲಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲ ಕಾರಣಗಳನ್ನು ನೀಡಿಯೇ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಮಧ್ಯಂತರ ತಡೆಯನ್ನು ನೀಡಬಾರದು ಅಂತ ತುಷಾರ್ ಮೆಹ್ತಾ ಪ್ರತಿವಾದ ಮಂಡಿಸಿದ್ದಾರೆ. ನಾನು ಮುಂದಿನ ವಾರವನ್ನ ಗುರುವಾರ ಮುಂದುವರಿಸ್ತೇನೆ. ಮುಂದಿನ ಮಾತನ್ನ ಗವರ್ನರ್ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ಪರ ವಕೀಲರ ಮನವಿಯ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿಗಳು ಕಡೆಯದಾಗಿ ಮಧ್ಯಂತರ ಸ್ಟೇ ಏನಾದರೂ ಕೊಡಬಹುದು, ಇಂಟ್ರಿಮ್ ಸ್ಟೇ ಏನಾದರೂ ಕೊಡಬಹುದು ಅಂತ ಕೇಳ್ತಾ ಇದ್ರು. ಆ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿಲ್ಲ ಕೋರ್ಟ್. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆಯನ್ನು ಮಾಡಿದ್ರು. ಮುಂದಿನ ಗುರುವಾರ ನಾನು ವಾದ ಮಂಡಿಸ್ತೀನಿ, ನನಗೆ ಸಮಯಾವಕಾಶ ಬೇಕು, ಅಲ್ಲಿಯವರೆಗೆ ಮಧ್ಯಂತರ ತಡೆಯನ್ನು ಕೊಡಬಾರದು ಅಂತ ಕೋರ್ಟ್ ಮುಂದೆ ಕೇಳಿಕೊಂಡ್ರು. ಸೊ ಮಧ್ಯಂತರ ತಡೆ ಕೊಡುವುದಕ್ಕೆ ನಿರಾಕರಿಸಿದ್ರು ನ್ಯಾಯಾಧೀಶರು. ಮಧ್ಯಂತರ ತಡೆಯನ್ನು ಕೊಡದೆ ಮುಂದಿನ ಗುರುವಾರ ವಾದ ಮುಂದುವರಿಸ್ತೀನಿ ಅಂತ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾದಂಥ ವಕೀಲರು ವಾದ ಮಂಡನೆಯನ್ನು ಮಾಡಿದ್ರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಾಗ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ್ದಾರೆ, SOP ಫಾಲೋ ಮಾಡಿದ್ದಾರೆ. ನಿರ್ದಿಷ್ಟ ಕಾರಣವನ್ನು ಕೊಟ್ಟೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬಾರದು, ಇಂಟ್ರಿಮ್ ಸ್ಟೇಯನ್ನು ಕೊಡಬಾರದು. ಮುಂದಿನ ಗುರುವಾರಕ್ಕೆ ಮತ್ತೆ ಅರ್ಜಿ ವಿಚಾರಣೆಯನ್ನು ನಡೆಸಿ ನಾನು ಪ್ರತಿವಾದ ಮಂಡಿಸ್ತೀನಿ ಅಂತ ರಾಜ್ಯಪಾಲರ ಪರವಾದಂಥ ವಕೀಲರು ತುಷಾರ್ ಮೆಹ್ತಾ ಹೇಳಿದ್ರು. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಾರುತಿ, ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದ ಪ್ರತಿವಾದ ಆಯಿತು. ಏನೆಲ್ಲ ಆಯಿತು ಅಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ವಾಸು, ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅದೇ ರೀತಿ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪ್ರಸ್ತಾಪ ಮಾಡಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಂಥದ್ದೇ ಒಂದು ರೀತಿಯಲ್ಲಿ ಇವತ್ತು ವಾದ ಮತ್ತೆ ಪ್ರತಿವಾದ ಹೈಕೋರ್ಟ್ ಅಲ್ಲೂ ಕೂಡ ಆಗಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ವಾದವನ್ನ ಮಂಡಿಸಿದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ನಾಳೆ ಮತ್ತೆ ನಾಡಿದ್ದು 2 ದಿನಗಳು ಅಂದ್ರೆ ಅಬ್ರಹಾಂ ಸೇರಿದಂತೆ 3 ಸಲ್ಲಿಸಿರುವಂತಹ ಒಂದು ಪ್ರಕರಣಗಳು ಕೆಳ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಅಲ್ಲಿ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿರೋದ್ರಿಂದ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಕೊಡಬೇಕು, ಕೆಳ ನ್ಯಾಯಾಲಯದ ವಿಚಾರಣೆಗೆ ತಡೆಯಾಜ್ಞೆಯನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದ ಮುಕ್ತಾಯ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ರು. ಅದಕ್ಕೂ ಮೊದಲು ರಾಜ್ಯಪಾಲರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಲೋಪಗಳು ಎದ್ದು ಕಾಣಿಸ್ತಾ ಇದಾವೆ. ಈ ಹಿಂದಿನ ರಾಜ್ಯಪಾಲರು ಇಂಥದ್ದೇ ಆದೇಶಗಳನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಮಾಡಿರುವಂತಹ ಒಂದು ತೀರ್ಪುಗಳು ಹಾಗೂ ಇತ್ತೀಚೆಗೆ ಈ ಪ್ರಕರಣಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಮಧ್ಯಪ್ರದೇಶ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ತೀರ್ಪನ್ನ ಪದೇ ಪದೇ ಪುನರುಚ್ಚಾರ ಮಾಡುವಂತಹ ಒಂದು ಕೆಲಸ ಮಾಡಿದ್ರು. ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಹೊಸ ಕಾನೂನು ಅಂದ್ರೆ SOP ಪಾಲನೆ ಮಾಡುವಂತದ್ದಾಗಿರ್ಬೋದು, ಕ್ಯಾಬಿನೆಟ್ ಮಾಡಿದಂತ ಒಂದು ನಿರ್ಣಯವನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸ ಮಾಡಿಲ್ಲ. 1 ಮ್ಯಾನ್ ಕಮಿಷನ್ ಈ ಪ್ರಕರಣದಲ್ಲಿ ನೇಮಕ ಮಾಡಿದ್ರು ಕೂಡ ಆ ಕಮಿಷನ್ ವಿಚಾರಣೆ ಎಲ್ಲಿವರೆಗೂ ಬಂತು ಅನ್ನುವಂಥದ್ದನ್ನ ನೋಡಿಲ್ಲ. ಏಕಾಏಕಿ ಯಾರೋ ಒಬ್ರು 3 ಜನ ಖಾಸಗಿ ವ್ಯಕ್ತಿಗಳು ಹೋದ ತಕ್ಷಣ ಖಾಸಗಿ ದೂರು ದಾಖಲು ಮಾಡೋದಕ್ಕೆ ನಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ರು. ಏಕಾಏಕಿ ಕೊಟ್ಟಿರೋದನ್ನ ನೋಡಿದ್ರೆ ಅಬ್ಸಲ್ಯೂಟ್ಲಿ ಇಟ್ ಈಸ್ ಎ ಪ್ಯೂರ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಒನ್ ಅನ್ನುವಂತಹ ಒಂದು ವಿಚಾರವನ್ನು, ಅಂದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತಹ ಸರ್ಕಾರವನ್ನ ಮಾತಾಡ್ತೀನಿ. ಹಾಗೇರಿ ನನ್ನ ಜೊತೆ ಜಾಯ್ನ್ ಆಗಿ
ಮತ್ತೆ ಮಾತಾಡ್ತೀನಿ ತಮ್ಮನ್ನ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಲಿದೆ. ಆ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗಬಹುದಲ್ಲವೇ ಅಂತ ಜಡ್ಜಿ ಹೇಳ್ತಾ ಇದ್ದಾರೆ. ನಾಗಪ್ರಸನ್ನ ಅವರು ಹೇಳ್ತಾ ಇದ್ದಾರೆ, ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡೋಣ, ಅಲ್ಲಿವರೆಗೆ ಅಧೀನ ನ್ಯಾಯಾಲಯ ತೀರ್ಮಾನಿಸೋದು ಬೇಡ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನಾಳಿನ ಆದೇಶಕ್ಕೆ ತಡೆ ಸಿಕ್ಕಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿದ್ದಾರೆ, ಅಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ನೀಡದಂತೆ ಮನವಿ ಮಾಡಿಕೊಂಡ್ರು ಮೆಹ್ತಾ. ದೂರುದಾರರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ನ್ಯಾಯಮೂರ್ತಿಗಳು ಸೂಚಿಸಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಲಿದೆ. ಆ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗೋಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡೋಣ, ಅಲ್ಲಿಯವರೆಗೆ ಅಧೀನ ನ್ಯಾಯಾಲಯ ಯಾವುದೇ ತೀರ್ಮಾನವನ್ನು ತೀರ್ಮಾನಿಸೋದು ಬೇಡ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆ ತೀರ್ಪು ಕೊಡುತ್ತಲ್ಲ, ಅದಕ್ಕೆ ಇಂಟರಿಮ್ ಸ್ಟೇ ಸಿಕ್ಕಿದೆ, ತಡೆಯಾಜ್ಞೆ ಸಿಕ್ಕಿದೆ. ಮಾರುತಿ ಮತ್ತೊಮ್ಮೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಆದೇಶ ಬರೋದಿತ್ತು, ಅದಕ್ಕೆ ಇಂಟರಿಮ್ ಸ್ಟೇನಾ ಇದು? ವಾಸು, ಖಂಡಿತವಾಗಿಯೂ ನಾಳೆ ನಡೀಬೇಕಾಗಿದ್ದಂತಹ ಹಾಗೂ ನಾಳೆ ಕೆಲ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ ಮತ್ತೆ ನಾಡಿದ್ದು ಎರಡು ಪ್ರಕರಣಗಳು ಪ್ರತ್ಯೇಕವಾಗಿ ಸಲ್ಲಿಸಿದಂತಹ ಒಂದು ಪ್ರಕರಣದಲ್ಲಿ ನಾಳೆ ಅಬ್ರಹಾಂ ಸಲ್ಲಿಸಿರುವಂತಹ ಒಂದು ಪ್ರಕರಣದಲ್ಲಿ ಅಂತಿಮವಾದಂತಹ ಒಂದು ತೀರ್ಪನ್ನ ಕೈಗೊಳ್ಳಬೇಕಾಗಿತ್ತು. ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಕೊಟ್ಟಿರೋದ್ರಿಂದ ಬಹುತೇಕ ಇವತ್ತಿನ ಒಂದು ತಾತ್ಕಾಲಿಕ ತಡೆಯಾಜ್ಞೆ ಸಿಗದೇ ಇದ್ದಿದ್ರೆ ಬಹುತೇಕ ನಾಳೆ ಮತ್ತೆ ನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಹತ್ವದ ಒಂದು ನಿರ್ಧಾರ ಒಂದು ದಿನ ಅಂತಾನೆ ಹೇಳ್ಬೋದಾಗಿತ್ತು. ಆದ್ರೆ ಇದೇ ವಿಚಾರವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಪದೇ ಪದೇ ಪ್ರಸ್ತಾಪವನ್ನ ಮಾಡುವಂತಹ ಒಂದು ಕೆಲಸ ಮಾಡಿದ್ರು. ಇದು ಸಂವಿಧಾನಾತ್ಮಕವಾದಂತಹ ಒಂದು ಸಮಸ್ಯೆಗಳು ಎದುರಾಗಿರೋದ್ರಿಂದ, ಸಂವಿಧಾನದ ವಿರುದ್ಧದ ಒಂದು ಆದೇಶ ಆಗಿರೋದ್ರಿಂದ ಈ ವಿಚಾರ ಇತ್ಯರ್ಥ ಆಗುವವರೆಗೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಮಾನ ಆಗಬಾರ್ದು. ಮೊದಲನೇದಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ವಿಚಾರಣೆ ಏನಿದೆ ಆ ವಿಚಾರಣೆಗೆ ಮಧ್ಯಂತರ ತಡೆ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ರಾಜ್ಯಪಾಲರ ಪರ ಅಪೇರ್ ಆಗಿದ್ದಂತಹ ಮೆಹ್ತಾ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಈ ಪ್ರಕರಣದಲ್ಲಿ ಯಾವುದೇ ಮಧ್ಯಂತರ ತಡೆಯಾಜ್ಞೆ ಕೊಡಬಾರದು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾಳೆ ಈ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಅಧಿಕೃತವಾದಂತಹ ಒಂದು ಆದೇಶ ಹೊರಬಿಡಬಹುದು. ಅಷ್ಟೇ ಬಿಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದರಿಂದ ಯಾವುದೇ ಸಮಸ್ಯೆಯೂ ಕೂಡ ಆಗೋದಿಲ್ಲ. ಹೀಗಾಗಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿ, ಆದ್ರೆ ಕೆಳ ನ್ಯಾಯಾಲಯದ ವಿಚಾರಣೆಗೆ ಯಾವುದೇ ತಾತ್ಕಾಲಿಕ ತಡೆಯಾಜ್ಞೆ ಕೊಡೋದು ಬೇಡ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ಕೋರ್ಟ್ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ. ಗುರುವಾರದವರೆಗೂ ಕೂಡ ಕೆಲ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾಳೆ ಮತ್ತೆ ನಾಡಿದ್ದು ಯಾವುದೇ ತೀರ್ಮಾನ ಕೈಗೊಳ್ಳೋದು ಬೇಡ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗುರುವಾರದವರೆಗೂ ಕೂಡ ಒಂದಷ್ಟು ರಿಲೀಫ್ ಅಂತಾನೆ ಹೇಳ್ಬೋದು. ಗುರುವಾರ ಅಂತಿಮವಾಗಿ ಮೆಹ್ತಾ ಅವರು ನಾನೇ ಖುದ್ದು ನ್ಯಾಯಾಲಯದಲ್ಲಿ ಹಾಜರಾಗಿ ವಾದವನ್ನ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಅವತ್ತು ಗುರುವಾರ ಇನ್ನಷ್ಟು ಈಟಪ್ ಆಗುವಂತ ಒಂದು ಸಾಧ್ಯತೆ ಇದೆ. ವಾದ ಮತ್ತೆ ಪ್ರತಿವಾದಗಳು ಇನ್ನಷ್ಟು ಹೆಚ್ಚಾಗಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಕೆಳ ನ್ಯಾಯಾಲಯ ಸೇರಿದಂತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ಸರಿಯಾ ತಪ್ಪು ಅನ್ನುವಂತಹ ಒಂದು ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಗುರುವಾರ ಹೈಕೋರ್ಟ್ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ವಾಸ್ತವ ರೈಟ್. ಥ್ಯಾಂಕ್ ಯು ಮಾರುತಿ. ಹೈಕೋರ್ಟ್ನಲ್ಲಿ ಪ್ರಭುಲಿಂಗ ನಾವದಗಿ ವಾದ ಆರಂಭ ಆಗಿದೆ. ದೂರುದಾರ ಟಿಜೆ ಅಬ್ರಹಾಂ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ, ಅಪಿಯರ್ ಆಗಿದ್ದಾರೆ. ದೂರುದಾರ ಟಿಜೆ ಅಬ್ರಹಾಂ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಆರಂಭ ಆಗಿದೆ. ಸತ್ಯನಾರಾಯಣ ಶರ್ಮಾ ಪ್ರಕರಣದ ಆದೇಶ ಉಲ್ಲೇಖಿಸಿ ವಾದ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಭುಲಿಂಗ ನಾವದಗಿ ವಾದ ಆರಂಭ ಆಗಿದೆ. ದೂರುದಾರ ಟಿಜೆ ಅಬ್ರಹಾಂ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಕೇವಿಯಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ದೂರುದಾರರು. ಅದರಲ್ಲಿ ಟಿಜೆ ಅಬ್ರಹಾಂ ಕೂಡ ಕೇವಿಯಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇದರ ಅರ್ಥ ದೂರುದಾರರ ವಾದವನ್ನು ಕೂಡ ಪರಿಗಣಿಸಬೇಕು, ಕೋರ್ಟ್ ಆಲಿಸಬೇಕು ಅಂತ. ಇಷ್ಟೊತ್ತು ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಹಾಗೂ ರಾಜ್ಯಪಾಲರ ಪರವಾದಂಥ ವಕೀಲರು ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್, ಇವರು ವಾದವನ್ನು ಮಂಡನೆ ಮಾಡಿದ್ರು. ಆ ವಿಚಾರಣೆಯನ್ನ 22ನೇ ತಾರೀಕಿಗೆ ಮುಂದೂಡಲಾಗಿದೆ. ಈಗ ಅರ್ಜಿದಾರರು ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಟಿಜೆ ಅಬ್ರಹಾಂ ಇವರು ಕೇವಿಯಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ನಮ್ಮ ವಾದವನ್ನು ಕೂಡ ಕೇಳಬೇಕು, ದೂರುದಾರರ ವಾದವನ್ನು ಕೂಡ ಪರಿಗಣಿಸಬೇಕು ಅಂತ ಕೇವಿಯಟ್ ಸಲ್ಲಿಸಲಾಗಿತ್ತು. ಇದರ ವಿಚಾರಣೆ ಆರಂಭ ಆಗಿದೆ.
ಟಿಜೆ ಅಬ್ರಹಾಂ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಕೇಳಿದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಭುಲಿಂಗ ನಾವದಗಿ ವಾದ ಆರಂಭ ಆಗಿದೆ. ಪ್ರಾಸಿಕ್ಯೂಷನ್ ವಿರೋಧಿಸಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಮುಂದಿನ ವಾದ ಪ್ರತಿವಾದ ವಿಚಾರಣೆ ಆಗಸ್ಟ್ 22ಕ್ಕೆ ಮುಂದೂಡಿಕೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.